ಇನ್ನು ದಕ್ಷಿಣ ಕನ್ನಡದಲ್ಲಿ ಬ್ರಿಜೇಶ್ ಚೌಟ ಅವರಿಗಂತೂ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು ಅದು ಫೈನಲಿ. ಓಕೆ, ಸ್ವತಃ ನಮ್ಮ ಜೊತೆಗೆ ಈಗ ಕೋಟಾ ಶ್ರೀನಿವಾಸ್ ಪೂಜಾರಿ ಸರ್ ಸಿಗ್ತಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ವೆರಿ ಇಂಟ್ರೆಸ್ಟಿಂಗ್, ವೆರಿ ಸರ್ಪ್ರೈಸ್. ನಿಮ್ಗೆ ಇದು ನಂಗೆ ಸಿಗುತ್ತೆ ಅಂತ ಏನಾದ್ರು ಆಸೆ ಇತ್ತಾ, ಅಥವಾ ನೀವೇನಾದ್ರೂ ಯೋಚನೆ ಮಾಡ್ತಾ ಇದ್ರಾ? ಪಾರ್ಟಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ನಾನು 1992-93ರಲ್ಲಿ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಚುನಾವಣೆಗೆ ಕಾಲಿಟ್ಟಿದ್ದೆ. ಹೌದು. ಅಲ್ಲಿಂದ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಸ್ಪರ್ಧೆ ಮಾಡಿ ನನಗೆ ಪಾರ್ಟಿ ಅವಕಾಶ ಮಾಡಿ ಕೊಟ್ಟಿತ್ತು. 4 ಸಾರಿ MLC ಆಗಿ ಕೆಲಸ ಮಾಡಿದ ಅನುಭವಗಳಿದೆ ನನಗೆ. ಈ ಹಿನ್ನೆಲೆಯಲ್ಲಿ ಪಾರ್ಟಿಯ ವರಿಷ್ಠರು, ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ರಾಷ್ಟ್ರೀಯ ಅಧ್ಯಕ್ಷರು ಒಂದು ಸೂಚನೆ ನೀಡಿ ಈ ಸಾರಿ ಚುನಾವಣೆಗೆ ನಿಲ್ಲಬೇಕು ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಪಾರ್ಟಿ ಕೊಟ್ಟಿರುವಂತಹ ಅವಕಾಶವನ್ನ ಅತ್ಯಂತ ಗೌರವಪೂರ್ಣವಾಗಿ ಸ್ವೀಕರಿಸಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡ್ತೇನೆ ಅನ್ನುವಂತ ವಿಶ್ವಾಸ ಹೊಂದಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೇನೆ. ಈ ಚುನಾವಣೆಯಲ್ಲಿ ನಾವು ಗೆಲ್ತೇವೆ ಮತ್ತು ಈ ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರಿಗೆ ಅವಕಾಶ ಇರುತ್ತೆ ಅಂತ ಹೇಳಿ ವಿಶ್ವಾಸ ಇದೆ ನನಗೆ. ಕಂಗ್ರಾಚುಲೇಷನ್ಸ್ ನಿಮಗೆ ಟಿಕೆಟ್ ಸಿಕ್ಕಿದ್ದಕ್ಕೆ. ಬಟ್ ನೀವು ಕೇಳಿದ್ರಾ ಅಥವಾ ಹೈಕಮಾಂಡೇ ಸೂಚನೆಯನ್ನು ಕೊಟ್ಟು ನೀವು ನಿಲ್ಲಿ ಅಂತ ಹೇಳುತ್ತಾ? ಪಾರ್ಟಿಯ ಸೂಚನೆ ನಿಲ್ಲಬೇಕು ನೀನು ಅಂತ ಹೇಳುವಂತ ಸೂಚನೆ ಕೆಲವು ದಿವಸಗಳ ಹಿಂದೆ ನೀವೇನ್ ಕೇಳಿರ್ಲಿಲ್ಲ? ಸ್ವಾಭಾವಿಕವಾಗಿ ಕೇಳಿರ್ಲಿಲ್ಲ. ಚರ್ಚೆ ಆಗ್ತಾ ಇತ್ತು, ಮತ್ತೆ ಯಾರು ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಚರ್ಚೆ ಆಗ್ತಾ ಇತ್ತು. ಇಬ್ಬರ ಜಗಳ ಮೂರನೇದವ್ರಿಗೆ ಲಾಭ ಅಂತ ಅನ್ಸಲ್ವಾ? ಇಲ್ಲ, ಇಲ್ಲಿ ಜಗಳದ ಪ್ರಶ್ನೆಗಳೇನಿಲ್ಲ. ಒಂದು ದೊಡ್ಡ ರಾಜಕೀಯ ಪಕ್ಷದಲ್ಲಿ ಕ್ಷೇತ್ರಗಳ ಮರು ಹೊಂದಾಣಿಕೆಗಳು ಇರುತ್ತೆ. ಒಟ್ಟಾರೆ ಈ ಸಾರಿ ನಮಗೆ ನೀವು ನಿಲ್ಬೇಕು ಅನ್ನುವಂತ ಸೂಚನೆಯನ್ನ ಮತ್ತು ಸಲಹೆಯನ್ನ ಪಾರ್ಟಿ ಕೊಟ್ಟಿದೆ. ಅಲ್ಲ, ನಾನು ಯಾಕೆ ಕೇಳಿದೆ ಅಂದ್ರೆ ಗೌರವಪೂರ್ಣವಾಗಿ ಸಂತಸದಿಂದ ಇದನ್ನು ಸ್ವೀಕಾರ ಮಾಡಿದ್ದೇನೆ. ದಟ್ಸ್ ಇಂಟ್ರೆಸ್ಟಿಂಗ್, ವೆರಿ ಇಂಟ್ರೆಸ್ಟಿಂಗ್. ಅದು ನಾನು ಯಾಕೆ ಕೇಳಿದೆ ಅಂದ್ರೆ ಸರ್, ಒಂದ್ ಕಡೆಗೆ ಶೋಭಾ ಕರಂದ್ಲಾಜೆ ಅವರು ಗೋ ಬ್ಯಾಕ್ ಶೋಭಕ್ಕ ಅಂತ ಕ್ಯಾಂಪೇನ್ ನಡೀತಾ ಇತ್ತು ಅವ್ರ ವಿರುದ್ಧವಾಗಿ. ಈ ಕಡೆಗೆ ಸಿ ಟಿ ರವಿ ಅವರು ಕೂಡ ಆಕಾಂಕ್ಷಿಗಳಾಗಿದ್ದಾರೆ ಅಂತ ಇತ್ತು. ಇಬ್ಬರ ನಡುವೆ ಈಗ ಇನ್ನೊಬ್ಬರ ಹೆಸರು ನಿಮ್ದು ಬಂದ್ಬಿಡ್ತಲ್ಲ ಅಂತ. ಇಲ್ಲ, ಅದು ಯಾವ ಕಾರಣಕ್ಕೆ ಯಾರ ಪರ ವಿರುದ್ಧ ಪ್ರಶ್ನೆ ಅಲ್ಲಲ್ಲ. ಎಲ್ಲರೂ ಸಮರ್ಥರಿದ್ದಾರೆ. ಯಾರನ್ನಿದ್ರು ಕೂಡ ಗೆಲ್ಲುವಂತ ವಾತಾವರಣ ನಮ್ಮ ಕ್ಷೇತ್ರದಲ್ಲಿ ಇತ್ತು. ಸರ್, ಜಿಲ್ಲೆಯಲ್ಲಿ ಶೋಭಾ ಕರಂದ್ಲಾಜೆ ಅವರು ಉತ್ತರದಲ್ಲಿ ಸ್ಪರ್ಧೆ ಮಾಡ್ಲಿಕ್ಕೆ ಪಾರ್ಟಿ ಅವಕಾಶ ಮಾಡಿಕೊಟ್ಟಿರುವ ಹಿನ್ನೆಲೆಯಲ್ಲಿ ಇಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ನನ್ಗನ್ಸುತ್ತೆ. ಜಯಪ್ರಕಾಶ್ ಹೆಗಡೆ ಅವರು ನಿಮ್ಮ ಅಗೇನ್ಸ್ಟ್ ಆಗಿದ್ದಾರೆ ಈಗ ಚುನಾವಣೆಯಲ್ಲಿ. ಸಾಮಾನ್ಯವಾಗಿ ಪ್ರತಿಸ್ಪರ್ಧಿಗಳು ಇರಲೇಬೇಕು. ಬಹುತೇಕ ಯಾರು ಅಂತ ಗೊತ್ತಿಲ್ಲ ನನಗೆ. ಹೆಗಡೆ ಅವರು ಕೂಡ ಒಂದು ಸ್ಪರ್ಧಿ ಕಾಂಗ್ರೆಸ್ ಅಲ್ಲಿ ಅಂತ ತಿಳಿಬಂದಿದೆ. ಓಕೆ, ತುಂಬಾ ಧನ್ಯವಾದಗಳು ಸರ್ ಪಬ್ಲಿಕ್ ಜೊತೆಗೆ ಮಾತಾಡಿದ್ದಕ್ಕೆ. ಇದು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಮಾತು. ಅವರು ಕೇಳಿರ್ನೂ ಇಲ್ಲ, ಗೊತ್ತೂ ಇರಲಿಲ್ಲ, ಬಟ್ ಚರ್ಚೆಗೆ ಬಂದಿತ್ತು, ನನ್ನ ಹೆಸರು ಕೇಳಿದ್ರು ಅಷ್ಟೇ ಅಂತ ಹೇಳಿ